Knowledge Park, the Creative School. Admissions are open from LKG to 10th standard. Free uniform for new admission students. The I School, an intelligent franchise play school by IIM alumni with 975 branches. Admissions open for playgroup, nursery, LKG, UKG. अखिल भारतीय जनवादी महिला संगठन का ज्वाइनिंग कार्यक्रम बसों कल्याण सिटी में किया गया। नमस्कार, नौशारानी, आप देख रहे हैं बीके न्यूज। बीके न्यूज में आपका स्वागत है। बसों कल्याण सिटी के तिप्रांत SBI बैंक के अपोजिट बिरादर कॉम्प्लेक्स में अखिल भारतीय जनवादी महिला संगठन की ओर से ज्वाइनिंग कार्यक्रम किया गया। संगठन पिछले 40 साल से महिलाओं के खिलाफ हो रहे अत्याचार, दुर्व्यवहार के खिलाफ काम करता आ रहा है। इस संगठन को ऑल इंडिया डेमोक्रेटिक वुमेन्स एसोसिएशन के नाम से भी जाना जाता है। ये संगठन भारत का एक प्रमुख महिला संगठन है जो लोकतंत्र, समानता और महिला मुक्ति के लिए काम करता है, जिसके चलते बसों कल्याण में इस संगठन में और भी महिलाओं को जोड़ने के लिए ये कार्यक्रम किया गया। पिछले 40 साल में 1 करोड़ 40 लाख से भी ज्यादा महिलाओं ने इस संगठन के मेंबर्स बने हैं। इस मौके पर डॉक्टर मीनाक्षी बाली, AIDWA स्टेट प्रेसिडेंट, श्रीमती नीला के स्टेट वाइस प्रेसिडेंट, श्रीमती रेशमा कुंदन डिस्ट्रिक्ट वाइस प्रेसिडेंट, ईशा बेगम डिस्ट्रिक्ट सेक्रेटरी, संगीता बिरादर तालुका प्रेसिडेंट, महादेवी राजोड़े तालुका सेक्रेटरी के अलावा और भी कई AIDWA के पदाधिकारी और मेंबर्स मौजूद रहे। Anam Prabhu Paramedic Paramedical and BCA College admissions are open. Global Public School English Medium admissions are open. Nursery to higher classes. ಗಿರಿ ಸಿಲ್ಕ್ ಅಂಡ್ ಸಾರಿ 7 heaven golden super mart 50% ಆಫ್. ಹೆಣ್ಣು ಮಕ್ಕಳು ಒಕ್ಕಟ್ಟಾಗಬೇಕು, ಹೆಣ್ಣು ಮಕ್ಕಳು ಮುಂದೆ ಬರಬೇಕು ಅನ್ನೋ ಮಾತು ಹೇಳಿದ್ರು. ಈ ಮಾತು ಈಗ ನಾವು ಹೇಳತ್ತಿದ್ದೆವು, ಆದ್ರೆ 12ನೇ ಶತಮಾನದೊಳಗ ನಮ್ಮ ಶರಣರು ಮಾಡಿ ತೋರಿಸಿದ್ರು. ಆ ಕಾಲಕ್ಕ ಸಾಲಿ ಇದ್ದಿಲ್ಲ, ವಿಜ್ಞಾನ ತಂತ್ರಜ್ಞಾನ ಬಹಳ ಬೆಳೆದಿದ್ದಿಲ್ಲ, ಮನೆ ಬಿಟ್ಟು ಹೊರಗೋಗೋ ಪರಿಸ್ಥಿತಿ ಇದ್ದಿಲ್ಲ. ಹೊರಗೋದ್ರನ್ನು ದುಡಿದು ಉಪವಾಸ ಮನೆ ಬರೋ ಪರಿಸ್ಥಿತಿ ಇತ್ತು. ಜಾತಿ ಭೇದ ಇತ್ತು. ಬಹಳ ದೊಡ್ಡ ಮಟ್ಟದೊಳಗ ಹೆಣ್ಣು ಮಕ್ಕಳಿಗೆ ಮನೆಗೆ ಕೂಡಬೇಕು, ಮೂಲೆಗೆ ಇರಬೇಕು, ಹೆಣ್ಣು ಮಕ್ಕಳಂದ್ರ ಬುದ್ಧಿ ಇಲ್ಲದವರು, ತಿಳುವಳಿಕೆ ಇಲ್ಲದವರು ಅನ್ನಂತ ಮನುವಾದ ಇತ್ತು, ಮನುಸ್ಮೃತಿ ಇತ್ತು. ಮನುಸ್ಮೃತಿ ಅಂದ್ರ ಬ್ರಾಹ್ಮಣ ಶಾಹಿ, ವೈದಿಕ ಶಾಹಿ, ಸನಾತನ ವ್ಯವಸ್ಥೆ. ಮನುಸ್ಮೃತಿ ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಅಂತದ. ಹೆಣ್ಣು ಮಕ್ಕಳು ಸ್ವಾತಂತ್ರ್ಯಕ್ಕೆ ಅರ್ಹ ಅಲ್ಲ. ಯಾಕ ಅಂತ ಕೇಳಿದ್ರ ಅವರು ಜನ್ಮ ಜಾತೆ ಚಂಚಲೆ, ಜನ್ಮ ಜಾತೆ ವ್ಯಭಿಚಾರಿ ಅಂತ ಬರೀತದ ಪುಸ್ತಕ. ಕೆಲವು ಜನ ಋಷಿಗಳು, ಬ್ರಾಹ್ಮಣ ಋಷಿಗಳು, ವೈದಿಕ ಸನಾತನ ಋಷಿಗಳು ಬರೆದಂತ ಪುಸ್ತಕದ ಹೆಸರು ಮನುಸ್ಮೃತಿ. ಅನೇಕ ಜನ ಮನುಗಳು ಸೇರಿ ಕಾಲ ಕಾಲಕ್ಕೆ ಬರ್ತಾರೆ. ಆ ಪುಸ್ತಕದೊಳಗ 9ನೇ ಅಧ್ಯಾಯದಿಂದ ಇದು ಬರೆದಿದ್ದದ. ಏನ್ ಬರೆದಿದ್ದದ? ಸ್ತ್ರೀ ಸ್ವಾತಂತ್ರ್ಯಕ್ಕೆ ಅರ್ಹ ಇಲ್ಲ. ಆಕೆ ತವರು ಮನೆಗಿದ್ದಾಗ ತಂದಿ ಅಣ್ಣ ತಮ್ಮನ ಆಶ್ರಯದಾಗಿರ್ಬೇಕು. ಮದುವೆ ಆದ್ಮೇಲೆ ಗಂಡನ ಕಂಟ್ರೋಲ್ನಾಗಿರ್ಬೇಕು. Manthara Hotel, first 3-star facility hotel in Baswa Kalyan and Shastri Bhavan Pure Vegetarian Restaurant. Comfort zone for your family. Above Reliance Smart Bazaar, Baswa Kalyan. ಮಕ್ಕಳು ಆದ್ಮೇಲೆ ಗಂಡು ಮಗುವಿನ ಕಂಟ್ರೋಲ್ನಾಗಿರ್ಬೇಕು. ಆಕೆ ಸ್ವತಂತ್ರ ಇರಬಾರದು. ಅದಕ್ಕೆ ನೀವೆಲ್ಲ ಅನೇಕ ಜನ ಹಿರಿಯರಿದ್ದೀವಿ. ನೀವು ಸಣ್ಣವರಿದ್ದಾಗ ಅಥವಾ ನೀವು ಬೇರೆ ಗೆಳತಿಯರ ಮನೆಗೆ ಹೋಗ್ಬೇಕಾದ್ರ ನಿಮ್ಮ ತಾಯಿದೇ ನಿಮ್ಗೆ ಹೇಳಿರ್ತಾರ, ಒಂಟು ಹೋಗಬೇಡ. ಯಾರಿಗೆ ಕರ್ಕೊಂಡು ಹೋಗ್ಬೇಕು? ತಮ್ಮ ಕರ್ಕೊಂಡು ಹೋಗು. ತಮ್ಮ ಏನ್ ಮಾಡ್ತಾನ? ತಮ್ಮ ನಮಗೆ ರಕ್ಷಣೆ ಕೊಡ್ಲಿಕ್ಕೆ ಸಾಧ್ಯನಾ? ಆದ್ರೂ ಒಂದು ಗಂಡಸಿಗೆ ಕರ್ಕೊಂಡು ಹೋಗ್ಬೇಕು. ಗಂಡಸು ಕೂಸು
ಗಂಡಸು ಮಗ ಗಂಡ ಅನ್ನೋರೇ ನಿಮ್ಮ ರಕ್ಷಣೆ ಕೊಡ್ತಾರ. ನೀವು ಸ್ವತಂತ್ರ ಅಲ್ಲ, ನೀವು ಎಂದೂ ಗಂಡಸಿನ ಅಧೀನದೊಳಗಿರಬೇಕು ಅನ್ನೋ ಮಾತು ಮನುಸ್ಮೃತಿ ಹೇಳ್ತದ. ಮನುಸ್ಮೃತಿ ಸ್ತ್ರೀ ಸ್ವಾತಂತ್ರ್ಯಕ್ಕೆ ಅರ್ಹ ಇಲ್ಲ. ಸ್ತ್ರೀ ಒಂಟಿಯಾಗಿದ್ರ ಜಾರಿ ಬಿಡ್ತಾಳ. ಆಕಿ ಕೂಸನೆ ಇರ್ಬೋದು, ಆಕಿ ಹರಿಯದಕ್ಕೆ ಇರ್ಬೋದು, ಆಕಿ ಮುದುಕಿ ಇರ್ಬೋದು. ಇಷ್ಟು ವಯಸ್ಸಿನೊಳಗನು ಆಕಿ ಒಂಟಿ ಇದ್ದಳಂದ್ರ ಗಂಡಸಿ ಕಂಡ್ರ ಜರ್ರಂತ ಜಾಗ್ತಾಳ. ಸ್ತ್ರೀ ಜನ್ಮಜಾತೆ, ಚಂಚಲೆ, ಜನ್ಮಜಾತೆ, ವ್ಯಭಿಚಾರಿ ಅನ್ನೋ ಶಬ್ದ ಪುಸ್ತಕದೊಳಗದ, 9ನೇ ಅಧ್ಯಾಯದ ಪುಸ್ತಕದೊಳಗದ. ಮನುಸ್ಮೃತಿ ಓದ್ಬೇಕು, ನೀವೆಲ್ಲರೂ ಈ ಪುಸ್ತಕ ಓದ್ಬೇಕು. ಮಹಿಳಾ ಸಂಘ ಕಟ್ಟದ ಕಷ್ಟ ಅದ. ನೀವಿಲ್ಲಿ 100 ಜನ ಬರ್ತೀವಿ ಅಂತೇಳಿ ವಿಜಯಲಕ್ಷ್ಮಿ ಅವರು ಅನ್ಕೊಂಡಿರ್ಬೋದು, ಬಂದಿಲ್ಲ. ಕೆಲವು ಜನರಿಗೆ ಮರಿಗಮ್ಮ ಮಾಡೋದೇನು, ಏನು ಮರಿಗಮ್ಮ ನೈವೇದ್ಯ ಕೊಡೋದ, ಕೆಲವು ಜನರಿಗೆ ಮತ್ತೇನು ಅದ, ಕೆಲವು ಜನರಿಗೆ ಮಹಿಳೆಯರೆಲ್ಲ ನಾವು ಈ ತಿಳುವಳಿಕೆ ತಗೋಬೇಕು, ಸಂಘ ಕಟ್ಟಬೇಕು, ಒಬ್ಬರ ಕಣ್ಣೀರು ಇನ್ನೊಬ್ಬರು ಒರೆಸ್ಬೇಕು, ಒಬ್ಬರು ಇನ್ನೊಬ್ಬರಿಗೆ ಶಕ್ತಿಯಾಗಿ ನಿಂದಿರಬೇಕು. ಹೆಣ್ಣು ಮಕ್ಕಳಂದ್ರ ಒಕ್ಕಟ್ಟಾಗಿರಬೇಕು. ಎಲ್ಲ ಗಂಡಸು ಮಕ್ಕಳನ್ನ ಮನುಷ್ಯರನ್ನಾಗಿ ಮಾಡಬೇಕು. ಗಂಡಸರು ನಮ್ಮ ವಿರೋಧಿಗಳ ಅಲ್ಲ, ಗಂಡಸರು ನಮ್ಮವರೇ. ನಮ್ಮ ಜನ್ಮ ಕೊಡ್ಲಿಕ್ಕೂ ಗಂಡಸು ಕಾರಣ, ನಮ್ಮ ಜೊತೆ ಬದುಕಲಿಕ್ಕೂ ಗಂಡಸು ಬೇಕು. ನಮ್ಮ ಮಕ್ಕಳಾಗಿ ಬೇಕು, ಅಣ್ಣ ತಮ್ಮ ಆಗಿ ಬೇಕು, ಸಹಮನೆಯವರಾಗಿ ಬೇಕು, ನಮ್ಮ ಜೊತೆ ಬದುಕಲಿಕ್ಕೆ ಬೇಕು. ಗಂಡಸರನ್ನ ಯಾವತ್ತೂ ಮಹಿಳಾ ಸಂಘ ದ್ವೇಷ ಮಾಡಿಲ್ಲ, ಮಾಡೋದಿಲ್ಲ.